ಭಯೋತ್ಪಾದನಾ ಚಟುವಟಿಕೆಯ ಆರೋಪದಲ್ಲಿ ಬಂಧಿತರಾಗಿರುವ ಮಂಗಳೂರಿನ 3 ಆರೋಪಿಗಳ ಅಪರಾಧ ಕೃತ್ಯ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಮಂಗಳೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ನೀಡಿದೆ. ಈ ಕುರಿತ ವರದಿ ಇಲ್ಲಿದೆ. ಇಂಡಿಯನ್ ಮುಜಾಹಿದೀನ್ ಎಂಬ ಭಯೋತ್ಪಾದನಾ ಸಂಘಟನೆಗೆ ಬಾಂಬ್ಗಳನ್ನು ಪೂರೈಸ್ತಾ ಇದ್ದ ಆರೋಪದ ಮೇಲೆ ಮಂಗಳೂರಿನ ಶಂಕಿತ ಉಗ್ರರನ್ನ 2008ರಲ್ಲಿ ಬಂಧಿಸಲಾಗಿತ್ತು. ದೂರದ ಕಾಶ್ಮೀರದಲ್ಲೋ ಅಥವಾ ದೇಶದ ಇತರ ಗಡಿ ಭಾಗದಲ್ಲಿ ಭಯೋತ್ಪಾದಕರಿರ್ತಾರೆ ಅಂದುಕೊಂಡಿದ್ದ ಕರಾವಳಿ ಜನ 2008ರ ಅಕ್ಟೋಬರ್ 3ರಂದು ಬೆಚ್ಚಿ ಬಿದ್ದಿದ್ರು. ಭಯೋತ್ಪಾದಕರು ಗಡಿಯಾಚೆಯಿಂದ ಆಮದು ಆಗುವವರು ಅಂದುಕೊಂಡವರಿಗೆ ಮುಖ್ಯಚೇರಿ ಪ್ರದೇಶ ನಿದ್ದೆಗೆಡಿಸಿತ್ತು. 2008ರಲ್ಲಿ ಪೊಲೀಸರು ದಾಳಿ ನಡೆಸಿದ ವೇಳೆ ಅಲ್ಲಿ ಜಿಹಾದಿ ಸಾಹಿತ್ಯ, ಉಗ್ರರು ಉಪಯೋಗಿಸ್ತಾ ಇದ್ದ ಹಲವು ಮೊಬೈಲ್ಗಳ ಜೊತೆಗೆ ಜೀವಂತ ಬಾಂಬ್ಗಳು ಸಿಕ್ಕಿದ್ವು. ನಂತರ ದಾಳಿಯನ್ನು ಮುಂದುವರಿಸಿದ ಪೊಲೀಸರು ಮಂಗಳೂರು ಪಾಂಡೇಶ್ವರದ ಸುಭಾಷ್ ನಗರದ ನೌಶಾದ್ ಮನೆಯಲ್ಲಿ ಶೋಧ ಕಾರ್ಯ ನಡೆಸುತ್ತಾರೆ. ಅಲ್ಲಿ ನೌಶಾದ್ ಹಾಗೂ ಅಹಮದ್ ಬಾಬಾನನ್ನ ಸೆರೆ ಹಿಡಿತಾರೆ. ಆನಂತರ ಉಗ್ರ ಮುದಸ್ಸಿರ್ ಯಾಸಿಂ ತಂಗ್ತಾ ಇದ್ದ ಮನೆಗೆ ದಾಳಿ ಮಾಡಿದಾಗ ನೌಶಾದ್ನ ಪಾಸ್ಪೋರ್ಟ್, ಅವನ ಬ್ಯಾಂಕ್ ಪಾಸ್ ಪುಸ್ತಕ, ಚೆಕ್ ಪುಸ್ತಕ ದೊರೆತ್ವು. ಇದು ನ್ಯಾಯಾಲಯದಲ್ಲಿ ಇವನ ಉಗ್ರರೊಂದಿಗಿನ ನಂಟನ್ನ ಬಯಲು ಮಾಡಲು ಬಲು ದೊಡ್ಡ ಸಾಕ್ಷಿಯಾಯಿತು. ಪ್ರಕರಣದಲ್ಲಿ ಹಿಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಮಹೇಶ್ವರ್ ರಾವ್, ಪೊನ್ನುರಾಜ್ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಿವರಾಮ್ ಭಟ್ ಸಾಕ್ಷಿ ನುಡಿದಿದ್ರು. ಪೊಲೀಸರಿಗೆ ಸಾರ್ವಜನಿಕ ಅಭಿಯೋಜಕರ ಪರಿಶೀಲನೆ ಇಲ್ಲದೆ ನೇರವಾಗಿ ಚಾರ್ಜ್ ಶೀಟ್ ಹಾಕಲು ಅನುಮತಿ ಸಿಕ್ಕಿದ ಬಳಿಕ ದಾಖಲಾದ ಪ್ರಥಮ ಪ್ರಕರಣ ಇದಾಗಿದೆ. ಅದಕ್ಕಾಗಿ ಡಿಸಿಯವರ ಅನುಮತಿ ಪಡೆಯಲಾಗಿತ್ತು. ಒಟ್ಟಾರೆ 13 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿ 7 ಮಂದಿಯ ಮೇಲೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿ ಬಂಧಿತರಾಗಿದ್ದ 4ರನ್ನ ಈಗಾಗಲೇ ದೋಷಮುಕ್ತಗೊಳಿಸಲಾಗಿದೆ. ಉಳಾಲ ಮುಖ್ಯಚೇರಿ ಮಹಮ್ಮದ್ ಅಲಿ, ಅವರ ಪುತ್ರ ಜಾವೇದ್ ಅಲಿ, ಬಂಟ್ವಾಳ ಬೋಳಂತೂರು ಮಹಮ್ಮದ್ ರಫೀಕ್ ಹಾಗೂ ಶಬ್ಬೀರ್ ಭಟ್ಕಲ್ ಎಂಬುವರನ್ನ ಸಾಕ್ಷ್ಯಾಧಾರಗಳ ಕೊರತೆಯಿಂದ ದೋಷಮುಕ್ತಗೊಳಿಸಲಾಗಿದೆ. ಬಂಧಿತರ ಪೈಕಿ ಸೈಯದ್ ಅಹ್ಮದ್ ನೌಶಾದ್, ಅಹ್ಮದ್ ಬಾವಾ ಅಬುಬಕರ್ ಮತ್ತು ಫಕೀರ್ ಅಹಮದ್ ಅವರ ಮೇಲಿನ ಆರೋಪ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಗೊಳಿಸಲಾಯಿತು. 3 ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಿ ನ್ಯಾಯಾಧೀಶೆ ಪುಷ್ಪಾಂಜಲಿ ಅವರು ತೀರ್ಪು ನೀಡಿದ್ರು. ಜೀವಾವಧಿ ಕಠಿಣ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡದಾನವನ್ನು ಪಾವತಿಸಲು ತಪ್ಪಿದಲ್ಲಿ ಹೆಚ್ಚುವರಿಯಾಗಿ 1 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 1ನೇ ಆರೋಪಿ ಮೊಹಮ್ಮದ್ ನೌಶಾದ್ ಇವರಿಗೆ ಭಾರತ ದಂಡ ಸಂಹಿತೆ ಕಲಂ 420 ಅಡಿಯಲ್ಲಿ ಎಸಗಿದ ಅಪರಾಧಕ್ಕೆ 7 ವರ್ಷ ಕಠಿಣ ಜೈಲು ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡ. ಸಾರ್ವಜನಿಕ ಅಭಿಯೋಜಕ ನಾರಾಯಣ ಶೇರಿಗಾರ್ ಸರ್ಕಾರದ ಪರ ವಾದಿಸಿದ್ರು. ಸೂಕ್ಷ್ಮ ಪ್ರಕರಣವಾದ್ದರಿಂದ ನ್ಯಾಯಾಧೀಶರಿಗೂ ವಿಶೇಷ ಭದ್ರತೆಯನ್ನ ಕಲ್ಪಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, ಪ್ರೈಮ್ ಟಿವಿ ನ್ಯೂಸ್, ಉಡುಪಿ.